ಓಂ ಕಾಳಿಯಾಯ ನಮಃ. ಓಂ ಕುಲೀನಾಯ ನಮಃ. ಓಂ ಕುಲವರ್ಗಪ್ರಚ್ಛಾಯ ನಮಃ. ಓಂ ಕಸ್ತೂರಿ ನಿಲಯಾಯ ನಮಃ. ಓಂ ಕಾಮಧೇನುಯಾಯ ನಮಃ. ಓಂ ಕರಾಳಿಕಾಯ ನಮಃ. ಓಂ ಕುಲಕಾಂತಾಯ ನಮಃ. ಓಂ ಕಾಲಾಯ ತಸ್ಮೈ ನಮಃ. ಓಂ ಕರ್ಮತಾಯ ನಮಃ. ಓಂ ಕುಲಜಾಯ ನಮಃ. ಓಂ ಮಹಾಕಾಳಿಯಾಯ ನಮಃ. ಓಂ ಕಾಂತಾಯ ನಮಃ. ಓಂ ಕುಜರೇಶ್ವರಾಯ ನಮಃ. ಓಂ ಕಾಮದತ್ರಾಯ ನಮಃ. ಓಂ ಕೃಷ್ಣಮಂತ್ರಾಯ ನಮಃ. ಓಂ ಕೃಷ್ಣಾಯ ನಮಃ. ಓಂ ಕುಮುದಾಯ ನಮಃ. ಓಂ ಕೃಷ್ಣದೇಹಾಯ ನಮಃ. ಓಂ ಕಾಳಿಕಾದೇವಿಯಾಯ ನಮಃ. ಓಂ ರಾಕೇಶ ಆತ್ಮ ಆವಾಹಯಾಮಿ. ರಾಕೇಶ ಆತ್ಮ ಆವಾಹಯಾಮಿ. ಓಂ ಕಾಳಿಕಾದೇವಿಯಾಯ ನಮಃ. ಓಂ ಮಹಾಕಾಳಿ ಭದ್ರಕಾಳಿಯಾಯ ನಮಃ. ಓಂ ರಾಕೇಶ ಆತ್ಮ ಆವಾಹಯಾಮಿ. ಆವಾಹಯಾಮಿ 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 ಆವಾಹಯಾಮಿ. ಸುಶೀಲಮ್ಮ, ಈಗಮ್ಮ ನಿನ್ನ ಮಗನ ಆತ್ಮನ ಕರೆಸಿದ್ದೀನಿ, ಮಾತಾಡಮ್ಮ. ರಾಕೇಶ, ಹೆಂಗಿದೆಯಾ ಮಗನೇ? ಅಮ್ಮ ಅಮ್ಮ ಅಮ್ಮ, ಚೈತನ್ಯನ ಮದುವೆ ಮಾಡ್ಸಮ್ಮ ನನ್ನ ಜೊತೆಗೆ. ಅದಕ್ಕೆ ಮಗನೇ ಬಂದಿರೋದು ನಾನು, ಅದಕ್ಕೆ ಬಂದಿರೋದು. ಬದುಕಿದ್ದಾಗ ಸಿಗದೇ ಇರೋ ಸಂತೋಷ ಸತ್ತ ಮೇಲಾದರೂ ಸಿಗಲಿ ನಿಂಕ ಅಂತ ಬಂದಿದ್ದೀನಿ ಮಗನೇ. ಅದೇನೇ ಆಗೋಗ್ಲಿ, ನಿನ್ನ ಚೈತನ್ಯ ಮದುವೆ ಮಾಡ್ಕೊಳ್ಳೇಬೇಕು, ಅವಳು ನಿನ್ನ ಜೊತೆಗಿರಬೇಕು. ಹೌದಮ್ಮ, ನಿಜವಾಗಿ ಹೇಳ್ತಾ ಇದೀಯಾ? ಹೂನ ಮಗನೇ, ಚೈತನ್ಯ ನಿನ್ನ ಜೊತೆ ಕಳಿಸ್ತೀನಿ. ಅವಳು ನಿನ್ನ ಜೊತೆಗಿದ್ದೇ ಇರ್ತಾಳೆ. ಬದುಕಿದ್ದಾಗಂತೂ ನೀನು ನೆಮ್ಮದಿಯಾಗಿರೋಕೆ ಬಿಟ್ಟಿಲ್ಲ, ಸತ್ತ ಮೇಲಾದರೂ ನೆಮ್ಮದಿಯಾಗಿರಿಯ ಮಗನೇ. ಅದಕ್ಕೆ ಬಂದಿರೋದು ನಾನು. ಸ್ವಾಮಿ, ಇದೇನು ಸ್ವಾಮಿ? ಮಶಾನ ಆದಮೇಲೆ ಇದೆಲ್ಲ ಇದ್ದಿದ್ದೆ ರಾಜಪ್ಪ. ಗೂಬೆಗಳು, ನರಿಗಳು ಅವೆಲ್ಲ ಇದ್ದಿದ್ದೆ ಮಾಮೂಲಿ. ಏನು ಭಯ ಪಡಬೇಡ್ರಿ, ಮಾತಾಡ್ರಿ ಮಾತಾಡ್ರಿ. ಮಗನ ಏನು ಕೇಳಬೇಕು ಕೇಳ್ರಿ, ಜಾಸ್ತಿ ಸಮಯ ಇರ್ಸ್ಕೊಳಕ್ಕಾಗಲ್ಲ. ರಾಕೇಶ, ನಿನ್ನ ಯಾರಪ್ಪ ಸಾಯಿಸಿದ್ದು? ಅಮ್ಮ, ಯಾರೋ ತಿಳಿದು, ಯಾರೋ ಹೊಸಬನಮ್ಮ. ನಾನು ಯಾವತ್ತೂ ನೋಡಿಲ್ಲ ಅವನನ್ನು. ನಾನು ಸುಮ್ಮನೆ ಬೇಜಾರಾದೈತಲ್ಲ ಅಂತ ಕೆರೆ ಹತ್ರ ಹೋಗಿ ಕುತ್ಕೊಂಡಿದ್ದೆ. ಅವನು ಬಂದು ನನ್ನ ಕತ್ತಿಡ್ಕೊಂಬಿಟ್ಟ ಅಮ್ಮ. ನನ್ನ ಕೈಗೆ ಬಿಡಿಸ್ಕೊಳಕ್ಕಾಗಿಲ್ಲಮ್ಮ ಅವನ ಕೈಯಿಂದ. ಯಾರೋ ಹೊಸಬ್ನು, ಯಾರಪ್ಪ ಅದು? ಯಾರೋ ನಂಗೆ ತಿಳಿದಪ್ಪ. ನಂಗೆ ಮಗನೂ ಸರಿಯಾಗಿ ಕಾಣಿಸಿಲ್ಲ. ಹೆಂಗವನೆ? ತಲೆ ಟೋಪಿ ಹಾಕವನೆ, ಕಣ್ಣು ಪೆಕ್ಸುಗಳು ಹಾಕವನೆ, ಕೋಟೆಲ್ಲ ಹಾಕೊಂಡಿದ್ನು. ನಂಗೆ ಸರಿಯಾಗಿ ನೋಡೋಕ್ಕಾಗಿಲ್ಲಪ್ಪ, ಇಷ್ಟು ಮಾತ್ರ ನೋಡಿದ್ನೆ. ಮಗ ಸರಿಯಾಗಿ ಗುರ್ತು ಸಿಕ್ಕಿಲ್ಲಪ್ಪ. ಹಿಂದ್ಗಡೆಯಿಂದ ಬಂದು ನನ್ನ ಕತ್ತಿಡ್ಕೊಂಬಿಟ್ಟ. ಹಂಗಾದ್ರೆ ಇವರು ಶಾನ್ ಬಗ್ರ ಮನೆಯವರೆಲ್ಲ ನಿನ್ನ ಸಾಯ್ತಿರೋದು? ಇಲ್ಲಮ್ಮ, ಅವರಲ್ಲ ಅಮ್ಮ, ಯಾರೋ ಬೇರೆಯವರಮ್ಮ. ನಮ್ಮೂರವರಲ್ಲ ಅವರು, ಯಾರೋ ಬೇರೆಯವರಮ್ಮ. ಅಮ್ಮ, ನನ್ನ ಚೈತನ್ಯ ಜೊತೆಗೆ ಇರಬೇಕಮ್ಮ. ಅಮ್ಮ, ಇದೊಂದು ಉಪಕಾರ ಮಾಡಿಕೊಡಮ್ಮ. ಚೈತನ್ಯನ ನನ್ನ ಜೊತೆ ಕಳಿಸ್ಕೊಡಮ್ಮ ಅಮ್ಮ. ಏನಮ್ಮ ಹುಡುಗಿ ಹೆಸರು? ಚೈತನ್ಯ ಅಂತ ಸ್ವಾಮಿ. ಓಂ ಭದ್ರಕಾಳಿಯಾಯ ನಮಃ. ಓಂ ಮಹಾಕಾಳಿಯಾಯ ನಮಃ. ಕಾಳಿ ಮಹಾತಾಯಿ, ಮಹಾಮಾಯೆ. ಚೈತನ್ಯ ಚೈತನ್ಯ ಚೈತನ್ಯ. ಓ, ಇದಾಗದೇ ಇರೋ ಕೆಲಸ ಅಲ್ಲಮ್ಮ ಸುಶೀಲಮ್ಮ, ಆಗಲ್ಲಮ್ಮ. ಆ ಹುಡುಗಿನ ನಾವು ಯಾರು ಏನು ಮಾಡೋಕ್ಕಾಗಲ್ಲಮ್ಮ. ಯಾಕೆ ಸ್ವಾಮಿ ಹಂಗೆ ಹೇಳ್ತಾ ಇದ್ದೀರಾ? ಅವ್ರಿಗೆ ಕೃಷ್ಣ ಸರ್ಪ ಕಾವಲೈತಮ್ಮ.
ಅವರ ರಕ್ಷಣೆಗಂತ ಕೃಷ್ಣ ಸರ್ಪ ಐತೆ. ನಾವು ಅಲ್ಲಿ ಹೋಗೋಕ್ಕಾಗೋದಿಲ್ಲ, ಆ ಹುಡುಗಿಗೆ ಏನು ಮಾಡೋಕ್ಕಾಗಲ್ಲ. ಕೃಷ್ಣ ಸರ್ಪ ಅಂದರೆ? ಅದು ದೇವ್ರಮ್ಮ, ದೇವರು. ಆಗಲ್ಲಮ್ಮ, ಆಗಲ್ಲ. ಸುಮ್ಮನೆ ನಾವು ಮಾಡಬಾರ್ದು ಕೆಲಸ ಮಾಡೋಕ್ಕೆ ಹೋದರೆ ನಮ್ಮ ಪ್ರಾಣಗಳೇ ತಗೊಬೇಕಾಗ್ತೈತೆ. ಅವ್ರಿಗೆ ದೈವಶಕ್ತಿ ಕಾವಲೈತಮ್ಮ, ನಾವೇನು ಮಾಡೋಕ್ಕಾಗಲ್ಲ. ಆ ಹುಡುಗಿ ಮನೆ ಬಿಟ್ಟು ಹೊರಗಡೆ ಏನಾದರೂ ಬಂದರೆ ನಾವೇನಾದರೂ ಮಾಡ್ಬೋದಮ್ಮ. ಅವ್ರ ಮನೆ ಬಿಟ್ಟು ಈಚೆಗೆ ಬರಲ್ಲ ಸ್ವಾಮಿ. ಕೋಟ್ಯಾಧೀಶ್ವರ್ ಅವರು, ಸಾವುಕಾರವರು. ಅವ್ರ ಮನೆ ಬಿಟ್ಟು ಈಚೆಗೆ ಬರಲ್ಲ. ಇದು ಆಗದೆ ಇರೋ ಕೆಲಸನಮ್ಮ. ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ ಅಂತ ಅನ್ಕೊಂಡು ಹೋದರೆ ನನ್ನ ಸಾವು ಗ್ಯಾರಂಟಿ. ಇದು ಆಗದೆ ಇರೋ ಕೆಲಸ. ಆ ಹುಡುಗಿ ಆ ಜಾಗ ಬಿಟ್ಟು ಹೊರಗಡೆ ಬಂದರೆ ಖಂಡಿತ ಏನಾದರೂ ಒಂದು ಮಾಡ್ಬೋದಮ್ಮ. ಜಾಗ ಬಿಟ್ಟು ಈಚೆಗೆ ಬರಬೇಕಲ್ಲ, ಅವ್ರ ಮನೆ ಹತ್ರ ಹೋಗ್ಬೋದು. ಅವ್ರ ಮನೆ ಒಳಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಆಗದೆ ಇರೋ ಕೆಲಸ. ಆ ಹುಡುಗಿ ಏನಾದರೂ ಮನೆಯಿಂದ ಈಚೆ ಬಂದರೆ ಏನಾದರೂ ಮಾಡ್ಬೋದು. ಸ್ವಾಮಿ, ಏನು ಬೇಡ, ಏನು ಬೇಡ, ನಾವೇನು ಮಾಡೋದು? ಮಾತಾಡ್ದಲ್ಲೇ ಮಗನ ಜೊತೆಗ ನಡಿ ಹೋಗೋಣ. ಇನ್ನ ನೀನು ಸುಮ್ಮನೆ ಇರೋ, ಸುಮ್ಮನೆ ಇರ್ಬೇಕು ನೀನು. ಸ್ವಾಮಿ, ಆ ಹುಡುಗಿ ಮನೆಯಿಂದ ಈಚೆ ಬಂದರೆ ಏನಾದರೂ ಮಾಡ್ಬೋದಾ? ಹೂನಮ್ಮ, ಮನೆಯಿಂದ ಹೊರಗಡೆ ಬಂದರೆ ಏನಾದರೂ ಮಾಡ್ಬೋದು. ಸರಿ ಸ್ವಾಮಿ, ನನ್ನ ಮಗನಿಗೆ ಹೆಚ್ಚಾಗಿ ಶಕ್ತಿ ಕೊಡ್ಬೇಕು ಸ್ವಾಮಿ. ನೀವು ಅದಕ್ಕೇನು ಮಾಡ್ಬೇಕಂತ ಹೇಳಿ ಸ್ವಾಮಿ. ನಾನು ಮಂಗಳವಾರ ದಿವಸ ರಾತ್ರಿ ಬರ್ತೀನಮ್ಮ. ನಿಮ್ಮ ಮಗನ ಎಲ್ಲಿ ಉಣಿತೀರಾ ಆ ಸಮಾಧಿ ಹತ್ರ ಪೂಜೆ ಮಾಡಬೇಕು, ಆಯಿತಾ? ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗ್ತೈತೆ. 1 ಲಕ್ಷ ರೂಪಾಯಿಯಾ ಸ್ವಾಮಿ? ಅಯ್ಯೋ ಸ್ವಾಮಿ, ನಾವು ಎಲ್ಲಿಂದ ತರೋಣ? ನಾನು ಅಡುಗೆ ಮಾಡ್ಕೊಂಡು ಜೀವನ ಮಾಡೋನು. ಇವಾಗ ಆಷಾಢ ಬೇರೆ, ನಮ್ಗೆ ಕಷ್ಟ ಆಗ್ತೈತೆ ಸ್ವಾಮಿ. 1 ಲಕ್ಷ ರೂಪಾಯಿ ಆಗಲ್ಲ. ಇಲ್ಲ ರಾಜಪ್ಪ, 1 ಲಕ್ಷ ರೂಪಾಯಿ ಖರ್ಚು ಆಗಿ ಆಗ್ತೈತೆ. ನಾನೇ ನಿಮ್ಗೆಲ್ಲ ಒಂದು ಚೀಟಿ ಬರ್ಕೊಡ್ತೀನಿ, ಅದನ್ನೆಲ್ಲ ತಗೊಂಬರ್ಬೇಕು ನೀವು. ಸ್ವಾಮಿ ಇಲ್ಲ ಸ್ವಾಮಿ, ಬೇಡ, ಏನು ಬೇಡ. ಇವಾಗ ಮಗನ ಜೊತೆಗೆ ಮಾತಾಡೋಳೆ, ಅವನ ಕೈ ಏನು ಬೇಕಂತ ಕೇಳ್ಬಿಟ್ಟು ಒಂದು ಮುಕ್ತಿ ಕೊಡಿಸ್ಬಿಟ್ರಿ ಸ್ವಾಮಿ. ಮೊನ್ನೆ ಹೋಗಿ ನಾವು ನಮ್ಮೂರಾಗ ಶಾಸ್ತ್ರ ಕೇಳ್ಕೊಂಬಂದ್ರೆ ಆ ಹುಡುಗಿ ಬಂದು ಸಮಾಧಿಗೆ ಪೂಜೆ ಮಾಡಿದ್ರೆ ಮುಕ್ತಿ ಸಿಗ್ತದೆ ಅಂತ ಹೇಳಿದ್ರು. ಅವರೆಲ್ಲ ಕಳಿಸ್ತಾರೆ ಸ್ವಾಮಿ? ಕಳಿಸಲ್ಲ ಅವರು. ಸ್ವಾಮಿ, 1 ಲಕ್ಷ ಅಲ್ಲ, 2 ಲಕ್ಷ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ, ನೀವು ಪೂಜೆ ಮಾಡೇಬೇಕು ಸ್ವಾಮಿ. ನನ್ನ ಮಗನಿಗೆ ಶಕ್ತಿ ಕೊಡೇಬೇಕು ನೀವು. ಆ ಹುಡುಗಿ ನನ್ನ ಮಗನ ಜೊತೆಗೆ ಹೋಗೇಬೇಕು. ರಾಕೇಶ, ನಿನ್ನ ಆಸೆ ಏನು? ನನ್ನ ಆಸೆ ಚೈತನ್ಯ ನನ್ನ ಜೊತೆಗೆ ಬರೋದಮ್ಮ. ಅದು ಬಿಟ್ಟರೆ ಇನ್ಯಾವ ಆಸೆನೂ ಇಲ್ಲ. ನಾನು ಚೈತನ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಮ್ಮ. ನನಗೆ ಏನು ಬೇಡಮ್ಮ, ಚೈತನ್ಯ ನನ್ನ ಜೊತೆ ಕಳಿಸ್ಬಿಡಮ್ಮ, ಅಷ್ಟೇ ಸಾಕು. ಇದು ಆಗದೆ ಇರೋ ಕೆಲಸನಪ್ಪ. ಅವ್ರ ಮನೆಯಿಂದ ಹೊರಗಡೆ ಬಂದರೆ ಈ ಕೆಲಸ ಮಾಡ್ಬೋದು, ಮನೆಯಿಂದ ಹೊರಗಡೆ ಬರಬೇಕಲ್ಲ. ಸ್ವಾಮಿ, ನಾನು ಆ ಹುಡುಗಿನ ಏನಾದರೂ ಮಾಡಿ ಹೊರಗಡೆ ಕರ್ಕೊಂಬರ್ತೀನಿ. ನೀವು ನನ್ನ ಮಗನಿಗೆ ಆದಷ್ಟು ಹೆಚ್ಚಾಗಿ ಶಕ್ತಿನೇ ಕೊಡ್ರಿ. ಅವಳನ್ನ ಇವನ ಜೊತೆಗೆ ಕಳಿಸ್ಲೇಬೇಕು. ನಾನು ಮಂಗಳವಾರ ಬರ್ತೀನಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ. ನಿಮಗೆ ಅದೇನೇನು ಬೇಕೋ ಅದೆಲ್ಲ ತರಬೇಕು, ಆಯಿತಾ? ಸರಿ ಸ್ವಾಮಿ, ಆಯಿತು. ನೋಡಮ್ಮ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಮನೆಗೆ ಕೃಷ್ಣ ಸರ್ಪ ಕಾವಲೈತೆ. ಯಾರೂ ಹೋಗೋಕ್ಕಾಗಲ್ಲ. ಇಲ್ಲ ನೀವು ಒಂದು ನಿಂಬೆಹಣ್ಣು ತಗೊಂಡು ಅವ್ರ ಮನೆ ಒಳಗೆ ಹೋಗೋಕ್ಕೂ ಆಗಲ್ಲ. ಆ ಹುಡುಗಿನ ಬಲವಂತವಾಗಿ ಈಚೆ ಎಳ್ಕೊಂಬರೋಕ್ಕೂ ಆಗಲ್ಲ. ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹೋದರೆ ಅನ್ಯಾಯವಾಗಿ ಪ್ರಾಣಿಗಳಂತೂ ಕಳ್ಕೊತೀರ. ನಾನಂತೂ ಅವ್ರ ಮನೆ ಹತ್ರ ಹೋಗೋಕ್ಕೆ ಆಗಲ್ಲ. ನಾನು ಇರೋದು ಹೇಳ್ತಾ ಇದ್ದೀನಿ. ಅಪ್ಪಿ ತಪ್ಪಿ ಹೋದ್ರೂ ನನ್ನ ಪ್ರಾಣ ಹೋಗುತ್ತೆ. ನನ್ನ ಪ್ರಾಣ ನಾನು ಕಳ್ಕೊಳಕ್ಕೆ ರೆಡಿ ಇಲ್ಲ. ಇಲ್ಲ ಸ್ವಾಮಿ, ಇಲ್ಲ, ನಾವು ಯಾರೂ ಹೋಗಲ್ಲ. ಅವರೇ ಒಬ್ಬರು, ಅವ್ರ ಕೈಲೇ ಕರ್ಸ್ಕೊಂತೀನಿ ನಾನು. ಈ ಪೂಜೆ ಎಲ್ಲ ಮುಗಿದ್ಬಿಡ್ಲಮ್ಮ. ನಿನ್ನ ಮಗನ ಸಮಾಧಿ ಹತ್ರ ಪೂಜೆ ಎಲ್ಲ ಮುಗಿದ್ಬಿಡ್ಲಿ ಆಮೇಲೆ, ಆಯಿತಾ? ಅದ್ರ ಕತೆ. ಸ್ವಾಮಿ, ತಿರುಗಿ ನೀವು ಅಷ್ಟು ದೂರ ಬಂದು ಕಷ್ಟ ಯಾಕೆ ಪಡ್ತೀರಾ? ಅದೇನು ಶಕ್ತಿ ಆಯಿತೋ ನನ್ನ ಮಗನಿಗೆ ಕೊಟ್ಬಿಟ್ರಿ ಸ್ವಾಮಿ. ನನ್ನ ಮಗನೇ ನೋಡ್ಕೊಳ್ಳಿ ಅವಳನ್ನ. ಇಲ್ಲಮ್ಮ, ಅವತ್ತೊಂದು ದಿವಸ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರೆ ಮತ್ತೆ ನಾನು ಆ ಕಡೆ ಬರಲ್ಲ, ಆಯಿತಾ? ನಿಮ್ಮ ಮಗನಿಗೆ ಶಕ್ತಿ ಬೇಕು ಅಂತ ಕೇಳಿದ್ರಲ್ಲ, ಕೊಡೋ ಜವಾಬ್ದಾರಿ ನಂದು, ಸರಿನಾ? ರಾಕೇಶ, ನೀನು ಆಸೆ ಪಟ್ಟಿದ್ದು ನಿನ್ಗೆ ಸಿಗ್ತದಪ್ಪ, ಸಿಗ್ತದೆ. ನಾನು ಕಾಯ್ತಾ ಇದ್ದೀನಮ್ಮ. ಸಿಗ್ತದೆ. ಸರಿಯಮ್ಮ, ನಡೀರಿ ಮನೆ ಹತ್ರ. ಅದೊಂದು ಚೀಟಿ ಬರ್ಕೊಡ್ತೀನಿ, ಏನೇನು ಬೇಕು ಅಂತ. ಸರಿ ಸ್ವಾಮಿ, ಆಯಿತು. ಮುಂದುವರಿಯುವುದು.